ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಸ್, ನಾವು ನೋಡ್ತಾ ಇದೀವಿ ಯಾವ ರೀತಿ ಯಾವ ಪರಿ ನೋಡಿ ದಾಳಿಗಳಾಗ್ತಾ ಇವೆ ಅಂತ. ಯುದ್ಧ ಅನ್ನುವಂಥ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಕರ್ನಲ್ಲಿ ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ನೋಡಿ, ಪಾಕಿಸ್ತಾನದ ಕಡೆಯಿಂದಲೂ ಕೂಡ ಭಾರತದ ಮೇಲೆ ದಾಳಿಗಳಾಗಿವೆ. ಅಲ್ಲಲ್ಲಿ ಗಡಿ ಭಾಗದಲ್ಲಿ ಯಾವ ರೀತಿ ದಾಳಿ ಆಗಿದೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಏನಾದರೂ ಈ ರೀತಿ ಕ್ಷಿಪಣಿನೋ ಅಥವಾ ಏನಾದರೂ ಶೆಲ್ಲೋ ಬಿದ್ದರೆ ಅದಕ್ಕೆ 10 ಪಟ್ಟು ಭಾರತ ಉತ್ತರ ಕೊಡ್ತಾ ಇದೆ, ನುಗ್ಗಿ ಹೊಡಿತಾ ಇದೆ. ದಶ ದಿಕ್ಕುಗಳಿಂದ ದಿಗ್ಬಂಧನ ಪಾಕಿಸ್ತಾನಕ್ಕೆ. ಅಷ್ಟರ ಮಟ್ಟಿಗೆ ಭಾರತ ದಾಳಿಯನ್ನು ನಿಯೋಜಿಸಿದೆ, ಸರಿಯಾದ ರೀತಿಯಲ್ಲಿ ನಿನ್ನೆ ವಾಪಸ್ ಕೊಟ್ಟಿದೆ. ಯಾವಾಗ ಪಾಕಿಸ್ತಾನ ಈ 15 ನಗರಗಳ ಮೇಲೆ ದಾಳಿ ಮಾಡಲಿಕ್ಕೆ ಪ್ಲಾನ್ ಮಾಡಿದೆ ಅನ್ನುವಂಥದ್ದಾಯ್ತಲ್ಲ, ದಾಳಿ ಮಾಡುತ್ತೆ ಅನ್ನೋದಾಯ್ತಲ್ಲ, ಅದಾದ ಮೇಲೆ ಭಾರತ ಕೊಟ್ಟಂಥ ಉತ್ತರ ನೋಡಿ ನಾವು ತೋರಿಸ್ತಾ ಇದ್ದೀವಿ. ಉರಿಯ ದೃಶ್ಯಾವಳಿಗಳನ್ನು, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸ್ಥಿತಿಗತಿಗಳು, ಎಲ್ಲೆಲ್ಲಿ ಶೆಲ್ಗಳು ಬಂದು ಬಿದ್ದಿವೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲವೊಂದು ಕಡೆಗೆ ಮನೆಗಳು ನೆಲಸಮವಾಗಿದೆ. ಬಾರ್ಡರ್ಗಳಲ್ಲಿ ಇದು ಅತ್ಯಂತ ಸಹಜ. ಯಾಕಂದರೆ ಅತ್ಯಂತ ಹೆಚ್ಚು ಬಾಧಿತರಾಗುವಂಥ ಜನರು ಅಂತಂದರೆ ಬಾರ್ಡರ್ನ ಜನ. ಅದನ್ನೇ ಭಾರತ ಜಗತ್ತಿಗೆ ತೋರಿಸ್ತಾ ಇದೆ. ಜೊತೆಗೆ ಯಾರ್ಯಾರು ಸಿಖ್ಖರು ಈ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡ್ತಾರಲ್ಲ ಅಂಥವ್ರಿಗೂ ಕೂಡ ಯಾವನೋ ಒಬ್ಬ ತಲೆತಿರುಕ ಎಲ್ಲೋ ಕೂತ್ಕೊಂಡು ಅಮೆರಿಕದಿಂದ ಸ್ಟೇಟ್ಮೆಂಟ್ ಕೊಡ್ತಾನಲ್ಲ, ಪನ್ನು ಅನ್ನುವಂಥ ಒಬ್ಬ ತಲೆತಿರುಕ, ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ವಿರುದ್ಧ ಸಿಖ್ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಎತ್ತಬೇಡಿ ಇದೆಲ್ಲ ಕೊಡ್ತಾನಲ್ಲ, ಅಂಥವ್ರ ಮುಖಕ್ಕೆ ರಾಚಂಗೆ ಇಟ್ಟಿದೆ ಭಾರತ. ನೋಡಿ ಯೋಗ್ಯತೆ ನೋಡಿ ಪಾಕಿಸ್ತಾನದ್ದು ಅಂತ. ಎಲ್ಲೆಲ್ಲಿ ಏಟುಗಳು ಬಿದ್ದಿವೆ, ಎಲ್ಲೆಲ್ಲಿ ಜನ ಸತ್ತಿದ್ದಾರೆ, ಸಿಖ್ಖರು ಎಷ್ಟರ ಮಟ್ಟಿಗೆ ಸಾವನ್ನಪ್ಪಿದ್ದಾರೆ, ಯಾವ್ಯಾವ ಗುರುದ್ವಾರಗಳಿಗೆ ಏಟು ಬಿದ್ದಿದೆ ಅದೆಲ್ಲದರ ವಿವರಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಪಾಕಿಸ್ತಾನದ ದಾಳಿಯಿಂದ ಜನರಿಗೆ ಹಾನಿಯಾಗಿದೆ ಅದರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಉರಿ ಸೆಕ್ಟರ್, ಜಮ್ಮುವಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಪಾಕಿಸ್ತಾನದ ಮೇಲೆ ಬಿದ್ದಂಥ ಬಾಂಬ್ಗಳು ಎಷ್ಟರ ಮಟ್ಟಿಗೆ ಅಂತಂದರೆ ರಾವಲ್ಪಿಂಡಿ, ಲಾಹೋರ್, ಕರಾಚಿ, ಇಸ್ಲಾಮಾಬಾದ್ ತನಕ 75 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಇಸ್ಲಾಮಾಬಾದ್ ಮೇಲೆ ದಾಳಿ ಮಾಡಲಾಗಿದೆ. ಗೊತ್ತಿತ್ತು ಎಲ್ಲಿ ಹೊಡೆದ್ರೆ ಇವರಿಗೆ ಮರ್ಮಾಘಾತ ಆಗುತ್ತೆ ಅಂತ, ಅದನ್ನೇ ಭಾರತ ಮಾಡಿದೆ. ಎಸ್ ಅಯ್ಯಪ್ಪ ಸಾರ್, ತಾವು ಹೇಳ್ತಾ ಇದ್ರಿ, ನಾವು ನಿಮಗೆ ಹೇಳ್ತಾ ಇದ್ವಿ ಏನಂದರೆ 75 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟರ ಮಟ್ಟಿಗೆ ಒಳಗಿನ ತನಕ ನುಗ್ಗಿ ಹೊಡೆದಿರುವಂಥ ಭಾರತ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಖಂಡಿತವಾಗಿ ಇದೊಂದು ಭಾಳ ಬೋಲ್ಡ್ ಸ್ಟೆಪ್ ತಗೊಂಡಿದ್ದೀವಿ. ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾವು ಈ ಥರ ರಿಟಾಲಿಯೇಟ್ ಮಾಡ್ತೀವಿ ಅಂತ. ನನಗನ್ಸುತ್ತೆ ಇದು ಇನ್ನೂ ಅವರು ಕೂಡ ರಿಟಾಲಿಯೇಟ್ ಮಾಡ್ಬೋದು, ನೋಡೋಣ ಎಲ್ಲಿವರೆಗೆ ಹೋಗುತ್ತೆ, ಹೇಗಾಗುತ್ತೆ ಅಂತ. ಬಟ್ ವಿ ಆರ್ ಅ ವೆರಿ ಪ್ರೊಫೆಷ್ನಲ್ ಆರ್ಮಿ. ನಮಗೆ ಇವರು ಸಿಕ್ಕರು ಇವರು ಅದರಲ್ಲಿ ಏನು ಆ ಥರ ಬರದೇ ಇಲ್ಲ. ಪ್ರತಿಯೊಬ್ಬರು ನಮ್ಮ ಕರ್ತವ್ಯನ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ. ವಿ ಆರ್ ಅ ವೆರಿ ಪ್ರೊಫೆಷನಲ್ ಆರ್ಮಿ. ಎಸ್, ಇದು ಇಲ್ಲಿಂದ ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅಂತ ಭಾವಿಸ್ತೀರಿ ತಾವು? ಯಾಕಂದರೆ ಇದು ಆರಂಭ ಮಾತ್ರ. ನಾವು ಯಾವಾಗ ದಾಳಿ ಮಾಡ್ತೀವಿ ಅದಾದಮೇಲೆ ಪಾಕಿಸ್ತಾನ ಏನು ಯೋಜನೆ ಮಾಡುತ್ತೆ ಅದರ ಪ್ಲಾನ್ ಏನು ನಮ್ಗೆ ಗೊತ್ತಾಗುತ್ತೆ. 15 ನಗರಗಳ ಮೇಲೆ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ. ಆವಾಗ ಭಾರತ ಕೊಟ್ಟಂಥ ಪರಿ ಪಾಕಿಸ್ತಾನ ಕೂಡ ಇಲ್ಲಿಗೆ ಸುಮ್ಮನಿರಲ್ಲ. ಭಿಕಾರಿ ದೇಶ, ಬೇರೆ ಕಡೆಗೆ ಭಿಕ್ಷೆ ಎತ್ತಾದರೂ ಕೂಡ ಬಂದು ಯುದ್ಧ ಮಾಡಬೇಕು ಅಂತ ಒಂದು ಸ್ಥಿತಿನಲ್ಲಿ ಈಗ ಪಾಕಿಸ್ತಾನ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತೀರಿ ಸರ್? ಅದು ಹೇಳೋಕ್ಕೆ ಬರೋದಿಲ್ಲ ಈಗ ಅಟ್ ದಿಸ್ ಸ್ಟೇಜ್ ಎಲ್ಲಿಗೆ. ಬಟ್ ವಿ ಆರ್ ರೆಡಿ ಫಾರ್ ಎವ್ರಿಥಿಂಗ್. ನಾವು ಅದನ್ನು ಯಾವ ಹಂತಕ್ಕೂ ಕೂಡ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ವಿಲ್ ಗೋ ಟು ದ ಎಂಡ್ಸ್ ಆಫ್ ದಿ ಅರ್ತ್. ಎಸ್ ಸರ್, ಬೇಕಾದ್ರೂ ಹೋಗ್ತೀವಿ. ಎಸ್ ಸರ್, ನೀವು ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಗಿರೀಶ್ ಲಿಂಗಣ್ಣವರೇ, ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ನಾವು ನೋಡ್ತಾ ಇದ್ವಿ ನಿನ್ನೆ ಯಾವ್ಯಾವ ಪರಿ ದಾಳಿ ಆಗಿದೆ ಅಂತ. ಆ ಕಡೆಯಿಂದ ದಾಳಿ ಯಾವಾಗ ಶುರುವಾಯಿತು, ಭಾರತ ಕೊಟ್ಟಂತ ಪರಿ ಇತ್ತಲ್ಲ, ಮುಟ್ಟಿ ನೋಡಿಕೊಳ್ಳುವ ಹಾಗೆ. ಜೊತೆಗೇನು ಅಂದರೆ ದಶ ದಿಕ್ಕುಗಳಿಂದ ಪಾಕಿಸ್ತಾನವನ್ನು ಕವರ್ ಮಾಡ್ತಿರುವಂಥ ರೀತಿಯಲ್ಲಿ ಕೊಟ್ಟಂತ ಬಗೆ ಇದೆಯಲ್ಲ, ಅದು ಏನು ಹೇಳ್ತೀರಿ ಸರ್? ಇದು 25 ವರ್ಷಗಳ ಕಾಲ ನಾವೇನು ಪೇಷಂಟ್ ಆಗಿ ಅವ್ರನ್ನ ಸಹಿಸ್ಕೊಂಡ್ ಬಂದಿದ್ವಲ್ಲ, ಅದು ಸ್ಫೋಟ ಆಗಿದೆ. ಅದು ಈಗ ಸ್ಫೋಟ ಆಗಿದೆ. ಇಟ್ಸ್ ನಾಟ್ ಓನ್ಲಿ ಪಹಲ್ಗಾಮ್. ಇದು ಆಗ್ಲಿಂದ 1999, 2008, 2019 ಅಟ್ಯಾಕ್ಸ್
25 ವರ್ಷಗಳ ಕಾಲ ಏನೇನೆಲ್ಲ ಅಡ್ಕೊಂಡು ಕೂತಿದ್ವು ಇಷ್ಟು ದಿವಸ ಇಟ್ ಹ್ಯಾಸ್ ಎಕ್ಸ್ಪ್ಲೋರ್ಡ್ ಒನ್ಸ್ ಫಾರ್ ಆಲ್ ಅಂತ ಹೇಳ್ಬೋದು. ಬಟ್ ಸರ್ ನಿನ್ನೆ ಅಟ್ಯಾಕ್ ಬಗ್ಗೆ ಹೇಳೋದಾದ್ರೆ ನಿನ್ನೆ ಎಸ್ಪೆಷಲಿ ನಾವು ಮಾತಾಡ್ತಿದ್ವಿ ನಿನ್ನೆ ಸಂಜೆ, ಅದಾದ ಬಳಿಕ ಜಮ್ಮು ಇರ್ಬೋದು, ಅದೇ ರೀತಿ ಅಮೃತ್ಸರ್ ಮೇಲೆ ಇರ್ಬೋದು, ಕಂಟಿನ್ಯೂಸ್ ಆಗಿ ಸ್ವಾರ್ಮ್ ಅಟ್ಯಾಕ್ ಆಗಿದೆ. ನಿನ್ನೆ ಪಾಕಿಸ್ತಾನ ನಾವು ಪ್ರಮುಖವಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ S-400 ನಮ್ಮ ಹತ್ರ 36 ಡ್ರೋನ್ಗಳನ್ನ ಅಥವಾ ಮಿಸೈಲ್ಸ್ಗಳನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ, ಮುಂದೆ ಏನು ಅಂತ ಕೇಳಿದ್ವಿ. ನಿನ್ನೆ 200ಕ್ಕೂ ಹೆಚ್ಚು ದಾಳಿ ನಮ್ಮ ಮೇಲೆ ಆಗಿದೆ ಸರ್ ಎಟ್ ಎ ಟೈಮ್. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ರು, ಆ ಸಿಸ್ಟಮ್ಸ್ ಬಗ್ಗೆ ತಾವು ಹೇಳ್ಬೋದಾ? ಈಗ ಅದನ್ನೇನು ಅಂದರೆ ದೇ ಹ್ಯಾವ್ ಆಲ್ಸೋ ಯೂಸ್ಡ್ L-70 ಅಂತ ಒಂದು ಸಿಸ್ಟಮ್ನ ಯೂಸ್ ಮಾಡಿ. ವಾಟ್ ಇಸ್ L-70 ಸರ್? L-70 is nothing but it's a towed gun. Okay. Towed gun. It can fire around 850 rounds per minute. ಅಂದರೆ 850 ಬುಲೆಟ್ ಪರ್ ಮಿನಿಟಲ್ಲಿ ಹೊಡೆಯುತ್ತೆ. ಆಮೇಲೆ ಇಟ್ಸ್ ಫಾರ್ ಲೋ ಫ್ಲೈಯಿಂಗ್ ಏರ್ಕ್ರಾಫ್ಟ್ಸ್ ಲೈಕ್ ಹೆಲಿಕಾಪ್ಟರ್ಸು, ಡ್ರೋನ್ಸು, ಲೋ ಫ್ಲೈಯಿಂಗ್ ಅಲ್ಲಿದ್ರೆ ಅದನ್ನು ಟಾರ್ಗೆಟ್ ಮಾಡಿ ವಿತ್ ಅಕ್ಯುರಸಿ. It has got range ಏನು ಸರ್ ಲೋ ಫ್ಲೈಯಿಂಗ್? ಲೋ ಫ್ಲೈಯಿಂಗ್ ಅಂದರೆ ಮೇ ಬಿ ಅಪ್ ಟು ಎಷ್ಟಂತ ಹೇಳ್ಬೋದು ಅಂದರೆ ಅಪ್ ಟು 2 to 2.5 ಕಿಲೋಮೀಟರ್ಸ್ ತನಕ, 3 ಕಿಲೋಮೀಟರ್ಸ್ ತನಕ, 3 ಕಿಲೋಮೀಟರ್ಸ್, 3 to 4 ಕಿಲೋಮೀಟರ್ಸ್ ತನಕ ಏರಿಯಲ್ ಟಾರ್ಗೆಟ್. ಸೊ ಬೀಳುವ ಹಂತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಅದನ್ನು ಬೀಳಿಸುತ್ತೆ. ಸೊ ದೇ ಹ್ಯಾವ್ ಯೂಸ್ಡ್ L-70 ಗನ್. ಸೊ ಅದು ಬಿಟ್ರೆ Su-23 ಶಿಲ್ಕಾ ಅಂತ ಯೂಸ್ ಮಾಡಿದ್ದಾರೆ. ಅದನ್ನು ಇಟ್ಸ್ ಎನ್ ರಷ್ಯನ್ ಒರಿಜಿನ್. ಇಟ್ ಕ್ಯಾನ್ ಫೈರ್ ಅಪ್ ಟಿಲ್ 3400 ರೌಂಡ್ಸ್ ಪರ್ ಮಿನಿಟ್. ಅಂದರೆ 23 mm ಆಟೋ ಕೆನಾನ್ಸ್ ಇರುತ್ತೆ, 4 ಇರುತ್ತೆ. ಸೊ 4/3200 ಅಂತ ಇಟ್ಕೊಳ್ಳಿ, 800 ಅರೌಂಡ್ ರೌಂಡ್ಸ್ ಆಫ್ ಬುಲೆಟ್ಸ್ ಪರ್ ಮಿನಿಟ್ ಫೈರ್ ಮಾಡುತ್ತೆ. ಸೊ ದೇ ಹ್ಯಾವ್ ಯೂಸ್ಡ್ L-70, ದೇ ಹ್ಯಾವ್ ಯೂಸ್ಡ್ Su-33, ಈ S-400. See, everything cannot, we need not use S-400 because expensive. Missiles are very expensive. On drone ಕಮ್ಮಿ, ಒಂದು 5 to 10 ಲಕ್ಷ ನಮ್ಮ ಮಿಸೈಲ್ ಕೋಟಿ ಗಟ್ಟಲೆ. ಸೊ ಎವ್ರಿಥಿಂಗ್ ಇಸ್ ನಾಟ್ ಅಟ್ಯಾಕ್ ಬೈ S-400. ಆಂಟಿ ಡ್ರೋನ್ ಸಿಸ್ಟಮ್ ಕೂಡ ನಾವು ಡೆವಲಪ್ ಮಾಡಿದ್ವಿ. ಅದನ್ನ ಅಯ್ಯಪ್ಪ ಅವ್ರ ಜೊತೆಗೆ ಮಾತಾಡ್ತೀವಿ. ಅಯ್ಯಪ್ಪ ಅವರಿಗೆ ನಾವು ಈಗ ಈ ಡ್ರೋನ್ ಟೆಕ್ನಾಲಜಿ ಈಗ ವಾರ್ಫೇರ್ಸ್ ಅಲ್ಲಿ ಸಾಕಷ್ಟು ಇಂಪ್ರೂವ್ ಆಗಿರುವಂತ ಹಿನ್ನೆಲೆಯಲ್ಲಿ ಭಾರತದ ಡ್ರೋನ್ ಕೇಪಬಿಲಿಟೀಸ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಆಂಟಿ ಡ್ರೋನ್ ಸಿಸ್ಟಮ್ ಯಾವ ರೀತಿ ನಮ್ಮಲ್ಲಿ ಡೆವಲಪ್ ಆಗಿದೆ ಸರ್? ನಾವೀಗ ಯಾವ್ಯಾವ ಸಿಸ್ಟಮನ್ನು ಬಳಸ್ತಾ ಇದ್ದೀವಿ? ನಿನ್ನೆ ಮಾತಾಡ್ತಾ ಇದ್ವಿ S-400 ನಮ್ಮ ಹತ್ರ ಇದೆ, ಜೊತೆಗೆ ಆಕಾಶ್ ಇದೆ, ಪೃಥ್ವಿ ಇದೆ, ಅದೆಲ್ಲವೂ ಕೂಡ ಮಿಸೈಲ್ ಓರಿಯೆಂಟೆಡ್. ಬಟ್ ಡ್ರೋನ್ ಅಂತ ಬಂದಾಗ ನಮ್ಮ ಸಿಸ್ಟಮ್ ಹೇಗೆ ರೆಡಿ ಆಗಿದೆ ಸರ್? ಕೆಲವು ವಿಷಯಗಳನ್ನ ನಾವು ಟಚ್ ಮಾಡದೇ ಇರೋದು, ನಾವು ಎಲ್ಲಿವರೆಗೆ ಮುಂದುವರೆದಿದ್ದೀವಿ, ಏನು ಡಿಪ್ಲಾಯ್ ಆಗಿದೆ ಅಂತ, ಅದು ಯುದ್ಧ ಕಾಲದಲ್ಲಿ ಮಾಡದೇ ಇರೋದು ಒಳ್ಳೇದು ಅಂತ ಅನ್ಸುತ್ತೆ. ಇದ್ರ ಜೊತೆ ನಾವು ಹಾರ್ಪಿ ಬಗ್ಗೆ ಮಾತಾಡ್ತಿದ್ವಿ ಲಾಸ್ಟ್ ಟೈಮ್. ಹಾರ್ಪಿ ಕಂಪೇರ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಾರ್ಪಿ ಫಾರ್ ಹೈಡ್ ಇದೆ. 1000 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ, 6 ಗಂಟೆ ಮೇಲ್ಗಡೆ ಆಕಾಶದಲ್ಲೇ ಸ್ಟೇರ್ ಮಾಡಿ ಮಾನಿಟರ್ ಮಾಡುತ್ತೆ. ಆ ಸಿಸ್ಟಮ್ಸ್ಗಳ ಬಗ್ಗೆ ನಮಗೆ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅಪ್ಪರ್ ಹ್ಯಾಂಡ್ ಇದೆ ಅನ್ಸುತ್ತೆ, ಅಥವಾ ನಮ್ಮ ಹತ್ರ ಕೂಡ ಅದೇ ರೀತಿ ಅಂತ ಡೆವಲಪ್ ಆಗಿರುವಂಥ ಡ್ರೋನ್ಗಳು ಇದೆಯಾ ಸದ್ಯಕ್ಕೆ? ಅಲ್ಲ, ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಈಗ. ಹ್ಯಾಮರ್ ಇವೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ವೆಸ್ಟರ್ನ್ ನಾವು ಇನ್ನೂ ಆಗ್ತಾ ಇದ್ದೀವಿ. ಬಟ್ ವಿ ಆರ್ ಪಾಕಿಸ್ತಾನಿ ಕಂಪೇರ್ ಮಾಡಿದ್ರೆ ವಿ ಆರ್ ಫಾರ್ ಅಹೆಡ್ ಆ್ಯಂಡ್ ಇಟ್ ಇಸ್ ಇಂಡಿಜಿನಸ್. ಇದೆಲ್ಲ ಹೊರಗಡೆ ತಗೊಳ್ಳೋದು, ಹ್ಯಾಮರ್ ಆಗಲಿ ಯಾವ್ದು ತಗೊಳ್ಳೋದು, ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್, ಬಹಳ ಎಕ್ಸ್ಪೆನ್ಸಿವ್. ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ನಾವು ಎಲ್ಲೂ ಇರಲಿಲ್ಲ. ಫಸ್ಟ್ ಇಸ್ರೇಲಿಂದ ಅಲ್ಲಿಂದ ತಗೊಂಡು UAV ತಗೊಂಡು ನಾವು ಡೆವಲಪ್ ಮಾಡಿ ಅದನ್ನ ಮಾಡ್ತಾ ಇದ್ವಿ. ಈಗ ವಿ ಹ್ಯಾವ್ ಗಾನ್ ಅಹೆಡ್. ನಿಜ ಸರ್. ಇದ್ರ ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ಅಯ್ಯಪ್ಪ ಸರ್, ಇದ್ರ ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ನಿಮಗೆ ಆ ಡ್ರೋನ್ ಸಪ್ಲೈ ಇರುತ್ತಲ್ಲ ತುಂಬಾ ಜಾಸ್ತಿ ಬೇಕಾಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು 200 ಫೈರ್ ಮಾಡಿದ್ವಿ ಅಂದ್ರೆ ಮತ್ತೆ ಅಷ್ಟೇ ಪ್ರಮಾಣದ ಡ್ರೋನ್ಗಳು ಕೂಡ ಬೇಕಾಗತ್ತೆ. ನಮ್ಮ ಶಕ್ತಿ ಈಗ ಇಂಡಿಜಿನಿಯಸ್ ಆಗಿ ನಾವು ಅದನ್ನು ಸಪ್ಲೈ ಮಾಡುವಷ್ಟು ಸಶಕ್ತರಾಗಿದ್ದೀವಾ ಕಂಟಿನ್ಯೂಸ್ ಆಗಿ? ನೋಡಿ, ಈ ಲಾಜಿಸ್ಟಿಕ್ಸು ಈ ಪರ್ಟಿಕ್ಯುಲರ್ ಆಪರೇಷನ್ಗೆ ಎಷ್ಟು ಯೂಸ್ ಆಗಿದೆ, ಎಷ್ಟು ಇದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ರೈಟ್, ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಅಪ್ಡೇಟ್ಸ್ ಬರ್ತದೆ.